BA ಥರ್ಡ್ ಸೆಮ್ಮಿನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸೊ ಈಗಾಗಲೇ ನಾವು ಮೂಲ ಆಧಾರಗಳ ಕುರಿತು ಗಮನಿಸಿದ್ದೇವೆ. ಈಗ ನೇರವಾಗಿ ಸಿಲೆಬಸ್ಗೆ ಅನುಗುಣವಾಗಿ ಮತ್ತೊಂದು ಚಾಪ್ಟರು ದೆಹಲಿಯ ಸುಲ್ತಾನರು. ಸೊ ಇದರ ಹಿನ್ನೆಲೆಯಲ್ಲಿ ನೋಡಿಕೊಂಡು ಕುತುಬುದ್ದೀನ್ ಐಬಕ್ನ ಜೀವನ ಸಾಧನೆಗಳ ಬಗ್ಗೆ ಗಮನಿಸೋಣ. ಸರಿ, ಹಾಗಾದರೆ ಈ ದೆಹಲಿ ಸುಲ್ತಾನರು ಯಾರು, ಯಾವ್ಯಾವ ಅಂತಂದಿದ್ದಾವೆ ಹಾಗೂ ಯಾವ ರೀತಿಯಾಗಿರ್ತಕ್ಕಂಥ ಇತಿಹಾಸ ಪ್ರಾರಂಭ ಆಗಿದೆ, ಅದರ ಹಿನ್ನೆಲೆ ಏನು ನೋಡೋಣ. ಸೊ ನಾವು ಈಗಾಗಲೇ ಗಮನಿಸಿದಂತೆ ದೆಹಲಿ ಅವರ ರಾಜಧಾನಿ. ಇವರು ಸುಲ್ತಾನ್ ಅಂತಕ್ಕಂಥ ಬಿರುದನ್ನು ಪಡ್ಕೊಳ್ಳೋದ್ರಿಂದ ಅರಸ ಅನ್ನೋ ಅರ್ಥದಲ್ಲಿ ಅದಕ್ಕೆ ದೆಹಲಿಯ ಸುಲ್ತಾನರು ಎಂದು ಪರಿಗಣಿಸಲಾಗಿದೆ. ಅಂದರೆ ದೆಹಲಿಯನ್ನೇ ರಾಜಧಾನಿಯಾಗಿ ಮಾಡಿಕೊಂಡ ಅರಸರು ಅಥವಾ ದೆಹಲಿಯ ಸುಲ್ತಾನರು. ಸೊ ಇವರ ಆಳ್ವಿಕೆಯಿಂದಾಗಿ ಭಾರತದ ಇತಿಹಾಸದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಅಂದರೆ ಏನ್ಷಿಯಂಟ್ ಇಂಡಿಯಾನ ನೋಡುವ ರೀತಿಯೇ ಬೇರೆ, ಮೆಡಿವಲ್ ಇಂಡಿಯಾವನ್ನು ನೋಡುವ ರೀತಿಯೇ ಬೇರೆ. ಪ್ರತಿಯೊಂದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಕಲಾತ್ಮಕವಾಗಿ, ವಾಸ್ತುಶಿಲ್ಪವಾಗಿ, ಸಾಹಿತ್ಯಿಕವಾಗಿ ಎಲ್ಲವೂ ಚೇಂಜ್ ಆಗುತ್ತೆ, ಬಹಳಷ್ಟು ಬದಲಾವಣೆ ಆಗುತ್ತೆ. ಹೀಗಾಗಿ ಸಾಕಷ್ಟು ಪ್ರಭಾವ ಬೀರ್ತದೆ. ಭಾರತೀಯ ಇತಿಹಾಸದ ಜನತೆಗಳೂ ಪ್ರಭಾವ ಬೀರಿದೆ. ಅದು ಹ್ಯಾಕೆ ಪ್ರಭಾವ ಬೀರಿದೆ ಆಮೇಲೆ ನೋಡ್ತಾ ಹೋಗೋಣ. ಹಾಗೆ ಭಾರತಕ್ಕೆ ನಾವು ಮುಸ್ಲಿಮರ ಆಗಮನ ಅಂತ ಕರಿತೀವಿ. ಇದೊಂದು ಹೊಸದಲ್ಲ ಅಂತ ಅನಿಸುತ್ತೆ. ಹಾಗೆ ಯಾರು ಇವರು, ಎಲ್ಲಿಂದ ಬಂದರು ಅಂತಕ್ಕಂಥ ಪ್ರಶ್ನೆಗೆ ಹೋದರೆ, ಏಷ್ಯಾ ಖಂಡದ, ನಮ್ಮಲ್ಲಿ ಭಾರತದಲ್ಲಿ ಏಷ್ಯಾ ಖಂಡದ ಭಾಗ ಕರಿತೀವಿ. ಆ ಏಷ್ಯಾ ಖಂಡದ ಪಶ್ಚಿಮ ಭಾಗದಲ್ಲಿ ವಿಶಾಲ ಅರೇಬಿಯಾ ದೇಶವಿದೆ. ಇವತ್ತು ಅದನ್ನು ಅರಬ್ ಕಂಟ್ರೀಸ್ ಅಂತ ಕರಿತೀವಿ ಅಥವಾ ಮುಸ್ಲಿಂ ರಾಷ್ಟ್ರಗಳು ಅಂತ ಕರಿತೀವಿ. ಇದು ಬಂಡೆಗಳಿಂದಲೂ ಮರಳುಗಾಡಿಗಳು, ಕೆಲವು ಕಡೆ ಫಲವತ್ತಾದ ಕಣಿವೆಗಳಿಂದ ಕೂಡಿಕೊಂಡಿರುವಂತಹ ಪ್ರದೇಶ. ಅಂದ್ರೆ ಜಾಗ್ರಫಿಕಲ್ ಫೀಚರ್ ನೋಡಿದರೆ ದೊಡ್ಡ ಬಂಡೆಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶ, ಸಾಕಷ್ಟು ಮರಳನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶ, ಕೆಲವು ಕಡೆಗೆ ಫಲವತ್ತಾಗಿರ್ತಕ್ಕಂಥ ಪ್ರದೇಶ ಇದ್ರೆ ಅದು ಕಣಿವೆಗಳಿದ್ದಾವೆ, ಸಪಾಟಾಗಿರ್ತಕ್ಕಂಥ ಭೂಮಿ ಇಲ್ಲ ಅಂತ ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತ. ಸೊ ಈ ಅರೇಬಿಯಾದ ಪಶ್ಚಿಮ ಸಮುದ್ರಕ್ಕೆ ಕೆಲವು ಮೈಲುಗಳ ದೂರದಲ್ಲಿ ಪವಿತ್ರ ಬೆಟ್ಟ ನಗರವಿದೆ. ಅಂದ್ರೆ ಧಾರ್ಮಿಕ ಕೇಂದ್ರ ಸ್ಥಳ ಅಂತ ಕರಿತೀವಿ. ಕ್ರಿಸ್ತ 570ರಲ್ಲಿ ಜನಿಸಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ ಏಕದೇವತಾ ಧರ್ಮ ಬೋಧಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದ ಮತ್ತು ಅಮಿತೋತ್ಸಾಹ ತುಂಬಿದ. ಅಂದ್ರೆ ಇವನ ಮೂಲಕವಾಗಿ ಇಸ್ಲಾಂ ಧರ್ಮ ಪ್ರಸಾರಗೊಳ್ಳುವುದಕ್ಕೆ ಅವಕಾಶ ನಿರ್ಮಾಣ ಮಾಡಿಕೊಂಡಿದೆ ಅಥವಾ ಹೊಸ ಧರ್ಮವನ್ನು ಬೋಧಿಸಿದ. ಸೊ ಈ ಇಸ್ಲಾಂ ಧರ್ಮನ ಮೊದಲು ಅರಬರು ಸ್ವೀಕರಿಸಿದ್ದಾರೆ. ಸೊ ನಂತರ ಪರ್ಷಿಯನ್ ಸ್ವೀಕರಿಸಿದ್ದಾರೆ, ನಂತರ ಟರ್ಕರು. ಸೊ ನಾವು ಹೇಳ್ತೀವಿ ಈ ಟರ್ಕರು ಅರಬರ ಕೈಯಲ್ಲಿ ಪ್ರಾರಂಭದಲ್ಲಿ ಗುಲಾಮರಾಗಿರ್ತಾರೆ ಅಥವಾ ಸೇವಕರಾಗಿರ್ತಾರೆ. ಮುಂದೆ ಅವರೇ ಸ್ವತಂತ್ರವಾಗಿರ್ತಕ್ಕಂಥ ಸಾಮ್ರಾಜ್ಯ ನಿರ್ಮಾಣ ಮಾಡ್ತಾರೆ. ಹೀಗಾಗಿ ಇವ್ರ ಕಾಲದಲ್ಲಿ ನಮ್ಮ ದೇಶದ ಇತಿಹಾಸ ಪ್ರಾರಂಭ ಆಗುತ್ತೆ. ಒಟ್ಟಾರೆ ಈ ಧರ್ಮವನ್ನ ಏಷ್ಯಾದ ಧರ್ಮಗಳಲ್ಲಿ ಪ್ರಮುಖ ಧರ್ಮವಾಗಲು ಕಾರಣೀಕರ್ತರಾದರು. ಏನು ಪೈಗಂಬರ ಹೇಳಿರ್ತಕ್ಕಂಥ ನುಡಿಗಳಿಲ್ಲ, ಆ ನುಡಿಗಳನ್ನ ಎಲ್ಲ ಭಾಗಕ್ಕೆ ಜಾಗತಿಕವಾಗಿ ಎಲ್ಲ ಭಾಗಕ್ಕೆ ಪ್ರಚಾರ ಮಾಡ್ತಾರೆ. ಆ ಏಷ್ಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರವನ್ನು ಅದು ಪ್ರಮುಖ ಧರ್ಮ ಅನ್ನುವಂಥ ಸ್ಥಿತಿನ ಪಡ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಆ ಮೊಹಮ್ಮದ್ ಪೈಗಂಬರನ ಧರ್ಮ ನಂತರದಲ್ಲಿ ಕಂಟಿನ್ಯೂ ಆಗುತ್ತೆ, ಮುಂದುವರಿಸಿಕೊಂಡ್ರೆ. ಸೊ ಮೊಹಮ್ಮದರ ನಂತರ ಅವನ ಉತ್ತರಾಧಿಕಾರಿಗಳಾದ ಖಲೀಫರು ಅಥವಾ ಕಾಲಿಫರು ಕ್ರಿಸ್ತಕ 632ರಲ್ಲಿ ಇಸ್ಲಾಂ ಧರ್ಮ ನಂಬಿದವರಿಗೆ ಮಾರ್ಗದರ್ಶಕರಾದರು. ಸೊ ನಂತರದಲ್ಲಿ ಅಂದ್ರೆ ಪೈಗಂಬರ ನಂತರ ಧರ್ಮ ಬೋಧಕರು ಯಾರಾದ್ರ ಈ ಕಾಲಿಫರು ಅಂತ ಕರಿತೀವಿ. ಅಂದ್ರೆ ಅವರು ನಮ್ಮದರ ವಿಚಾರಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ. ಮುಂದೆ ಇದು ಅರಬರಲ್ಲಿ ಸ್ಫೂರ್ತಿಯನ್ನು ಕಾಣುತ್ತವೆ. ಅಂದ್ರೆ ಅರಬರು ಅದನ್ನು ತಗೋತಾರೆ. ಸೊ ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಿಕೊಂಡು ಅದನ್ನ ಇಸ್ಲಾಂ ಧರ್ಮವಾಗಿ ಪ್ರಸಾರ ಮಾಡಲಿಕ್ಕೆ ಅವಕಾಶ ನಿರ್ಮಾಣ ಮಾಡಿಕೊಂಡು, ಹೀಗೆ ಇಸ್ಲಾಂ ಅಥವಾ ಮರಳುಗಾಡಿನ ಧರ್ಮ, ಏನು ಮರಳು ಜಾಸ್ತಿ ಇರೋದು, ಆ ಮರಳುಗಾಡಿನ ಧರ್ಮವನ್ನು ಮೊದಲು 4 ಖಲೀಫರು ಪ್ರಸಾರ ಮಾಡ್ತಾರೆ. ಅಬೂಬಕರ್, ಓಮರ್, ಉಸ್ಮಾನ್ ಮತ್ತು ಅಲಿಯರ್. ಸೊ ಇವರ ಮೂಲಕವಾಗಿ ವಿಶ್ವದಾದ್ಯಂತ ಪ್ರಸಾರ ಮಾಡುತ್ತೆ ಇಸ್ಲಾಂ ಧರ್ಮ. ಹಾಗೆ ಆ ಇಸ್ಲಾಂ ಧರ್ಮ ಭಾರತದ ಕಡೆಗೂ ಬರುತ್ತೆ. ಭಾರತ ಕಡೆ ಬಂದರೆ ಭಾರತದಲ್ಲಿ ಶಾಶ್ವತವಾಗಿ ನೆಲೆಯೂರುತ್ತೆ. ಹಾಗೆ ನಾವು ಈಗ ನಮ್ಮ ದೇಶದ ಇತಿಹಾಸವನ್ನು ಗಮನಿಸಬೇಕಾಗುತ್ತೆ. ಹಾಗಾಗಿ ಭಾರತದ ಕಡೆಗೆ ಯಾಕೆ ಬಂತು, ಹೇಗೆ ಬಂತು, ಹಾಗೆ ಭಾರತವನ್ನು ಆಳೋದಕ್ಕೆ ಯಾವ ರೀತಿಯ ಅವಕಾಶ ಅವರಿಗೆ ದೊರೆತಿದೆ ಆ ಕುರಿತು ನಾವು ಗಮನಿಸೋಣ ಅಂತ. ಸೊ ಇಸ್ಲಾಂ ಧರ್ಮ ಭಾರತದ ಕಡೆಗೆ
ಬಂದಿದ್ದು ಅಂತ. 659 ನಂತರ ಬೋಲಾನ್ ಕಣಿವೆಯ ಮೂಲಕ ಕಿಕ್ಕಿನ ಪ್ರಾಂತದ ಮೇಲೆ ದಾಳಿ ನಡೆಸಿ ಬಲೂಚಿಸ್ತಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾದರು. ಸೊ ಭಾರತದ ಬಾರ್ಡರ್ ಲೈನ್ ಅಂತ ಕರಿತಿದ್ದೇವೆ. ಸೊ ಆ ಬಲೂಚಿಸ್ತಾನ ಗೆದ್ಕೊತಾರೆ. ಯಾವಾಗ ಬಲೂಚಿಸ್ತಾನ ಗೆದ್ಕೊಂಡ್ರು ಅದರ ಆಚೆಗೆ ಭಾರತಕ್ಕೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಆಗಿದೆ, ಅತ್ಯಂತ ಸುಲಭ ಆಯಿತು ಅಂತಕ್ಕಂಥ ಅರ್ಥ ಅಂತ. ಬಲೂಚಿಸ್ತಾನದ ನಂತರ ಅವರು ಸಿಂಧವನ್ನು ಗೆಲ್ತಾರೆ. ಸಿಂಧ ಭಾರತದ ಒಂದು ಪ್ರಮುಖವಾಗಿರ್ತಕ್ಕಂಥ ಭಾಗ. ಯಾವಾಗ ಸಿಂಧ ಗೆದ್ಕೊಂಡ್ರು ಹೆಚ್ಚು ಕಡಿಮೆ ಅರಬರು ಭಾರತಕ್ಕೆ ಬಂದರು ಅಥವಾ ಇಸ್ಲಾಂ ಧರ್ಮವನ್ನು ಭಾರತಕ್ಕೆ ತಂದರು ಅಂತಕ್ಕಂಥ ವಿಷಯವನ್ನು ನಾವು ಹೇಳ್ಬೋದು. ಆ ಒಂದು ಲೇನ್ಪೋಲ್ ಇತಿಹಾಸಕಾರ ಹೇಳ್ತಾರೆ, ಸಿಂಧದ ಮೇಲೆ ಅರಬರು ದಾಳಿ ಮಾಡಲು ಪ್ರಮುಖ ಕಾರಣ ಸಿಂಧದಲ್ಲಿನ ಸಂಪತ್ತು ಮತ್ತು ಭಾರತದಲ್ಲಿ ದೊರೆಯುತ್ತಿದ್ದ ಚಿನ್ನ, ವಜ್ರ, ವೈಡೂರ್ಯ ಮತ್ತು ಅದ್ಭುತವಾಗಿರ್ತಕ್ಕಂಥ ನಾಗರಿಕತೆ ಮತ್ತು ಆಡಂಬರದ ವೈಭವದ ಧಾರ್ಮಿಕ ಜೀವನ ಇವರು ಅಟ್ಯಾಕ್ ಮಾಡ್ತಾರೆ. ಅಂದ್ರೆ ಭಾರತಕ್ಕೆ ಹೋದ್ರೆ ಬೇಕಾದಷ್ಟು ಚಿನ್ನವನ್ನು ನೋಡ್ಬೋದು, ವಜ್ರ ವೈಡೂರ್ಯವನ್ನು ನೋಡ್ಬೋದು. ಹಾಗೂ ಅವರ ನಗರ ಜೀವನ ಆಶ್ಚರ್ಯಕರವಾಗಿರ್ತಕ್ಕಂಥದ್ದಾಗಿದೆ. ಹಾಗೆ ಅವರ ಧಾರ್ಮಿಕ ಜೀವನ ಅತ್ಯಂತ ವೈಭವಿತವಾಗಿದೆ. ಹಾಗಾಗಿ ನಾವ್ಯಾಕೆ ಮಾಡಬಾರ್ದು, ನಾವ್ಯಾಕೆ ಪಡ್ಕೋಬಾರ್ದು ಅಂತಕ್ಕಂಥ ದೃಷ್ಟಿಕೋನದ ಮೂಲಕ ಭಾರತಕ್ಕೆ ಬರಲಿಕ್ಕೆ ಇದೂ ಕಾರಣ. ಒಂದು ಇಸ್ಲಾಂ ಧರ್ಮ ಪ್ರಸಾರ ಮಾಡೋ ಉದ್ದೇಶದಿಂದ, ಮತ್ತೊಂದು ಭಾರತದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳ ಉದ್ದೇಶದಿಂದ. ಈಗ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಆಕ್ರಮಣ ಆಗುತ್ತೆ. ನೇರವಾಗಿರ್ತಕ್ಕಂಥ ಆಕ್ರಮಣ ಅಂತಂದ್ರೆ ಈ ಸಿಂಧದಲ್ಲಿರ್ತಕ್ಕಂಥ ಒಂದು ಘಟನೆ ಅರಬರು ಭಾರತವನ್ನು ಪ್ರವೇಶಕ್ಕೆ ದಾರಿ ಮಾಡಿಕೊಡ್ತಾರೆ. ಏನದು? ಸೊ ದೇವನಹಳ್ಳಿನ ಕಡಲ್ಗಳನ್ನು ಬೆಲೆ ಬಾಳುವ ಕಾಣಿಗಳನ್ನು ಅಪಹರಿಸಿದರು. ಅಂದ್ರೆ ಯುರೋಪಿಯನ್ ನಾಡಿಗೆ ಏನಾದ್ರು ವಸ್ತುಗಳು ಬಂದ್ರೆ ಭಾರತದಿಂದ ಅಥವಾ ರಾಜ್ಯದಿಂದ ಅದು ಈ ಕಣಿವೆ ಮಾರ್ಗದ ಮೂಲಕನೇ ಹೋಗ್ತಿತ್ತು. ಸೊ ಅದು ಸಿಂಧವನ್ನು ಪ್ರವೇಶಿಸಬೇಕಾಗಿತ್ತು. ಸಿಂಹಳದ ದೊರೆ ಬಾಗ್ದಾದಿನ ಖಲೀಫನಿಗೆ ಬೆಲೆ ಬಾಳುವ ಕಾಣಿಕೆಯನ್ನು ಕಳಿಸ್ತಾರೆ. ಅದು ಸಿಂಧ ಪ್ರಾಂತವನ್ನು ಪ್ರವೇಶಿಸಿದಾಗ ಅಲ್ಲಿನ ಕಡಲುಗಳು ಲೂಟಿ ಮಾಡ್ತಾರೆ. ಅದು ಖಲೀಫನಿಗೆ ದೊರಕಲಿಲ್ಲ. ಹಾಗೆ ಸಿಂಹಳದ ಮತ್ತೊಂದು ಕೊಡಲ್ಲ. ಅವಾಗ ಖಲೀಫ ಹೇಳ್ತಾರೆ, ನಿಮ್ಮ ಜಾಗದಲ್ಲಿ ಲೂಟಿ ಆಗಿದೆ, ಆ ದಾಳಿ ಕಡಲನ್ನು ಶಿಕ್ಷಿಸಿ ಮತ್ತು ನಮ್ಮ ವಸ್ತುಗಳನ್ನು ದೊರಕಿಸಿ ಕೊಡಿ ಅಂತ ಕೇಳ್ತಾರೆ. ಸೊ ಸಿಂಧದ ರಾಜ ಇದು ಒಪ್ಪಲ್ಲ. ಒಪ್ಪದಿದ್ದಾಗ ಸಿಂಧದ ಮೇಲೆ ದಾಳಿ ಮಾಡಲಿಕ್ಕೆ ಅವಕಾಶ ನಿರ್ಮಾಣ ಆಗುತ್ತೆ. ಸೊ ಈ ಕಡಲುಗಳ ಪರಿಣಾಮವೇ ಅಥವಾ ಆ ರಾಜ್ಯನ ಕಂಟ್ರೋಲ್ ಇರತಕ್ಕಂಥ ಸ್ಥಿತಿಗತಿಯೇ ಮುಂದೆ ದಾಳಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಅಂತ. ಸೊ ಕೋಪಗೊಂಡಿರ್ತಕ್ಕಂಥ ಖಲೀಫ ಭಾರತ ಮೇಲೆ ದಾಳಿ ಮಾಡ್ತಾನೆ. ಸೊ ಅದಕ್ಕೋಸ್ಕರ 711ರಲ್ಲಿ ಉಬೈದುಲ್ಲಾ ನಾಯಕರು ಸಿಂಧನಲ್ಲಿ ಯುದ್ಧ ಸಾರಿದ, ಆದರೆ ಸೋತು ವಾಪಸ್ ಹೋಗ್ತಾನೆ. ಒಂದು ಬೆಲೆ ಬಾಳ ಸಂಪತ್ತು ಹೋಗಿದೆ, ಎರಡನೇದು ಅರಸನ ಕೈಲಿರ್ತಕ್ಕಂಥ ಸೇನಾಪತಿ ಸೋತಿದ್ದಾರೆ. ಮತ್ತಷ್ಟು ಕೋಪ ಬರುತ್ತೆ ಖಲೀಫನಿಗೆ. ಸೊ ಮತ್ತೆ ತನ್ನ ಸಂಬಂಧಿಕರಾದ ಮೊಹಮ್ಮದ್ ಬಿನ್ ಕಾಸಿಮನನ್ನ ನೇಮಕ ಮಾಡ್ತಾನೆ. ಸೊ ಈ ಕಾಸಿಮ ಸಿಂಧದ ಮೇಲೆ ಆಕ್ರಮಿಸಿ ದೇವರನ್ನು ಗೆದ್ದುಕೊಂಡು ಸಿಂಧ ದೊರೆಯನ್ನು ಸೋಲಿಸ್ತಾನೆ. ಇದರ ಮೂಲಕ ಅರಬರು ಸಿಂಧದ ಮೇಲೆ ದಾಳಿ ಮಾಡಲಿಕ್ಕೆ ಅವಕಾಶವಾಗುತ್ತೆ. ಸೊ ಎಲ್ಲ ವಿಷಯಗಳನ್ನು ನಾವು ಈಗಾಗಲೇ 2ನೇ ಸೆಮಿನ ಕೊನೆಯ ಹಂತದಲ್ಲಿ ಗಮನಿಸಿದೆ. ಅದು ಮತ್ತೊಮ್ಮೆ ನೆನಪಿಸುವ ಉದ್ದೇಶ. ಹಾಗೆ ಈ ಸಿಂಧ ಮತ್ತು ಮುಂತಾದ ಪ್ರದೇಶಗಳು ಸುಮಾರು 150 ವರ್ಷಗಳ ಈ ಖಲೀಫನ ನಿಯಂತ್ರಣದಲ್ಲಿ ಇದ್ದವು. ಅಂದ್ರೆ ಅಲ್ಲಿವರೆಗೂ ಮತ್ತೆ ಭಾರತಕ್ಕೆ ಅವರು ಮುಂದುವರಿಲಿಲ್ಲ. ನಂತರ ಮುಂದುವರಿತಾರೆ. ಯಾವಾಗ ಅಲ್ಲಿ ಅರಬರ ಕೈಯಲ್ಲಿ ನೇಮಕಗೊಂಡಿರ್ತಕ್ಕಂಥ ಟರ್ಕರು ಅಂದ್ರೆ ಇದು ಅಲೆಮಾರಿ ಜನಾಂಗ, ಅವರು ಆರಂಭದಲ್ಲಿ ಗುಲಾಮರಾಗಿದ್ದು ನಂತರದಲ್ಲಿ ಸೇನಾಪತಿಗಳು, ಸೇನಾ ನಾಯಕರಾಗಿ, ನಂತರದಲ್ಲಿ ಅವರೇ ಆ ಪ್ರಾಂತದ ಅಧಿಪತಿಗಳಾಗಿ ಪ್ರಭಾವ ಬೀರಿದ್ದಾರೆ ಅಂತ ಉದಾಹರಣೆ. ಸೊ ನಂತರವಾದ ಟರ್ಕರು ಭಾರತದ ಇನ್ನಿತರ ಪ್ರದೇಶಗಳನ್ನು ಗೆಲ್ಲುವ ಪ್ರಯತ್ನ ಮಾಡಿದರು. 9ನೇ ಶತಮಾನದಲ್ಲಿ ಟರ್ಕರು ಅಥವಾ ತುರ್ಕರು ಬಾಗ್ದಾದಿನ ಖಲೀಫರ ಮೇಲೆ ವಿಜಯ ಸಾಧಿಸಿದರು. ಇಲ್ಲಿ ಖಲೀಫರ ಅವನತಿ ಅಂತ ಕರಿತೀವಿ. ಹೀಗಾಗಿ ಅವರು ಡಿಕ್ಲೈನ್ ಆಗಲು ಅವರ ಸೇವಕರಾಗಿರ್ತಕ್ಕಂಥ ತುರ್ಕರೇ ಅತ್ಯಂತ ಪ್ರಭಾವಿತರಾಗ್ತಾರೆ. ಸೊ ಆ ಪ್ರಭಾವಿತರಾಗಿರ್ತಕ್ಕಂಥ ಉದಾಹರಣೆ ಅದು ಮುಂದೆ ಅವರ ಸಾಮ್ರಾಜ್ಯ ವಿಸ್ತರಿಸುತ್ತಾರೆ. ಉದಾಹರಣೆಗೆ ಅಬ್ಬಾಸ್ ಖಲೀಫನ ನಂತರ ಅವನ ಸಾಮಂತನಾದ ಸಮನಿದ್ ನಮ್ಮ ಮನೆತನದವರು ಏಳಿಗೆಗೆ ಬಂದರು, ಅಧಿಕಾರ ಕೊಡ್ತಾರೆ. ಅವರು ಅಬ್ದುಲ್ ಮಾಲಿಕ್ ಎಂಬವನು ಈ ಮನೆತನದ ಅರಸನಾಗಿದ್ದು ಅವನ ನೆಚ್ಚಿನ ಸೇವಕನಾದ ಅಲಫ್ ತಗ್ಗಿನನ್ನು ಗಜನಿಯಲ್ಲಿ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ. ಇಲ್ಲಿಂದ ಇತಿಹಾಸ ಪ್ರಾರಂಭವಾಗ್ತದೆ. ಗಜನಿ ಮೊಹಮ್ಮದ್ ನಾಡಿಗಳು ಮತ್ತು ಘೋರಿ ಮೊಹಮ್ಮದ್ ನಾಡಿಗಳು. ಹಾಗೆ ಗಜನಿ ಅಂತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಪ್ರಾಂತ. ಅಂದ್ರೆ ಅರಬರು ಆ ಕಡೆಗೆ, ಗಜನಿ ಈ ಕಡೆಗೆ, ಭಾರತ ಈ ಕಡೆಗೆ. ಸೊ ಇಲ್ಲಿಂದ ಅವರು
ಭಾರತದ ಕಡೆ ಬರಲಿಕ್ಕೆ ದಾರಿ ಮಾಡ್ತಾರೆ. ಸೊ ಅಲತ್ತಗಿನ್ನ, ಸಬತ್ತಗಿನ್ನ ಮತ್ತು ಮೊಹಮ್ಮದ್ ಗಜಿನಿ ಅಥವಾ ಗಜಿನಿ ಮೊಹಮ್ಮದನ ಭಾರತದ ಮೇಲೆ ದಾಳಿ ಬರ್ತದೆ. ಸೊ ಇವನ ಕಾಲಕ್ಕೆ ಭಾರತದ ಮೇಲೆ 17 ಸಾರಿ ದಾಳಿ ಆಗುತ್ತೆ. ಅಂದ್ರೆ ಭಾರತದ ಸಂಪತ್ತನ್ನು ಲೂಟಿ ಮಾಡುವ ಸಲುವಾಗಿನೇ ಅವನು ಯುದ್ಧ ಮಾಡ್ತಾನೆ. ಆ ಅವಧಿಯಲ್ಲಿ ಪಂಜಾಬ, ಬೋಕಾರ, ಮುಲ್ತಾನ, ಗ್ವಾಲಿಯರ, ಕನೌಜ, ದೆಹಲಿ, ಅಜ್ಮೀರ, ನಾಗರ್ಕೋಟ, ಸೋಮನಾಥ ಮುಂತಾದ ಪ್ರದೇಶಗಳನ್ನು ಲೂಟಿ ಮಾಡ್ತಾನೆ ಮತ್ತು ಗೆಲುವನ್ನು ಪಡ್ಕೊಳ್ತಾನೆ. ಒಂದು ಭಾರತದ ಎಲ್ಲ ಪ್ರದೇಶಗಳು ಗಜಿನಿ ಮೊಹಮ್ಮದನ ಆಡಳಿತಕ್ಕೆ ಬಂದಿದ್ವು, ಅದನ್ನು ಅಧಿಕಾರ ಮಾಡಲಿಲ್ಲ. ಬರೀ ಆ ಪ್ರದೇಶದಿಂದ ಲೂಟಿ ಮಾಡಿ ಅಷ್ಟರಿಂದ ಸಂತೃಪ್ತ ಆಗ್ತಾನೆ. ಅದಕ್ಕೆ ಲೇಖಕರು ಬರೆದಿದ್ದಾರೆ, ಮೊಹಮ್ಮದ್ ಹೆಸರಾಂತ ಸೈನಿಕ ಮತ್ತು ಧೈರ್ಯಶಾಲಿ, ಮಾನಸಿಕ ಹಾಗೂ ದೈಹಿಕವಾಗಿ ಮಹಾ ಬಲಶಾಲಿಯಾಗಿದ್ದನು. ನೋಡೋಣ, ಆದರೆ ಅವನು ರಚನಾತ್ಮಕ ಮತ್ತು ದೂರದೃಷ್ಟಿಯುಳ್ಳ ರಾಜಕಾರಣಿ ಆಗಿಲ್ಲ. ಒಂದು ವೇಳೆ ಇವನೇ ಈ ಪ್ರದೇಶಗಳನ್ನ ಆಡಳಿತಕ್ಕೊಳಪಡಿಸಿಕೊಂಡಿದ್ದರೆ ಗಜಿನಿ ಮೊಹಮ್ಮದನೇ ಭಾರತದಲ್ಲಿ ಇಸ್ಲಾಂದ ವಿಶಾಲ ಸಾಮ್ರಾಜ್ಯ ನಿರ್ಮಾಣ ಮಾಡಬಹುದಾಗಿತ್ತೇನೋ. ಅಂದ್ರೆ ಆ ಕಡೆಗೆ ಗಮನ ಬೆಳೆದಾಗ ಅವನು ರಾಜಕಾರಣಿ ಆಗಿರಲಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಮುಂದೆ ನಾನು ಈ ತರ ಮಾಡಬಹುದಿಲ್ಲ ಅಂತಕ್ಕಂಥ ವಿಚಾರಗಳನ್ನ ವ್ಯಕ್ತಪಡಿಸಿಲ್ಲ, ಬರೀ ಸಂಪತ್ತನ್ನು ಲೂಟಿ ಮಾಡೋದ್ರ ಮೂಲಕವೇ ಸಂತೃಪ್ತಿ ಪಡೆದುಕೊಂಡ ಅನ್ನೋ ಅರ್ಥದಲ್ಲಿ ಗಮನಿಸಬಹುದು ಅಂತ. ಹಾಗೆ ಅವನು ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಅಥವಾ ಕಾನೂನು ಸಂಬಂಧಪಟ್ಟ ವಿಷಯಗಳಲ್ಲಿ ಯಾವುದನ್ನು ಈ ಪ್ರದೇಶದಲ್ಲಿ ತೋರ್ಪಡಿಸುವುದಿಲ್ಲ. ಸೊ ಅವನ ದಾಳಿ ನಂತರ ಆ ಇತಿಹಾಸ ಕೊನೆಗೊಳ್ಳುತ್ತೆ. ಅವನ ನಂತರದಲ್ಲಿ ಈ ಘೋರಿ ಸಾಮ್ರಾಜ್ಯ ಉಗಮವಾಗುತ್ತೆ ಅಂತ. ಸೊ ಮೊಹಮ್ಮದ್ ಘೋರಿ ಅಂತ ಹೇಳಿ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯದ ಸ್ಥಾಪನೆ ಇವನೇ ಕಾರಣಕರ್ತ ಅಂತ ಕರೀಬಹುದು. ಇವನ ಅನುಯಾಯಿ ಸ್ವತಂತ್ರವಾಗಿರ್ತಕ್ಕಂಥ ಇಸ್ಲಾಂ ಸಾಮ್ರಾಜ್ಯ ಕಟ್ತಾರೆ. ಬಟ್ ಅದು ಪೀಠಿಗೆ ಹಾಕಲ್ಪಟ್ಟವನೇ ಘೋರಿ ಮೊಹಮ್ಮದ. ಹಾಗೆ ಏನು, ಸೊ ಇವನು ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದ. ಇವನು ಮುಸ್ಲಿಂ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂಬ ಹೆಸರು ಗಳಿಸಿದ್ದಾನೆ. ಘೋರಿ ಮೊಹಮ್ಮದನ ಅಥವಾ ಸಿಹಾಬ್ ಉದ್ ದೀನ್ ಅಥವಾ ಮೈಜ್ ಉದ್ ದೀನ್ ಮೊಹಮ್ಮದ್ ಬಿನ್ ಸಾಮ್ ಎಂಬ ಹೆಸರು ಇವನ ಇನ್ನೊಂದು ಹೆಸರು. ಘೋರಿ ಮೊಹಮ್ಮದನ ಹಿರಿಯ ಸಹೋದರ ಘಿಯಾಸುದ್ದೀನನು ತನ್ನ ರಾಜ್ಯವನ್ನು ಪಶ್ಚಿಮದ ಕಡೆಗೆ ವಿಸ್ತರಿಸಿದರೆ, ಮೊಹಮ್ಮದ್ ತನ್ನ ರಾಜ್ಯವನ್ನು ಪೂರ್ವ ಕಡೆಗೆ, ಇವನು ಭಾರತದ ಕಡೆಗೆ ಬರಲಿಕ್ಕೆ ಹೋಗ್ತಾನೆ, ಅವನು ಯುರೋಪ್ ಕಡೆಗೆ ಬರಲಿಕ್ಕೆ ಪ್ರಯತ್ನಿಸ್ತಾನೆ ಅಥವಾ ಅರಬ್ ಕಡೆಗೆ. ಸೊ ಹೀಗಾಗಿ ಎರಡೂ ದಿಕ್ಕಿನಲ್ಲಿ ಇಸ್ಲಾಂ ಸಾಮ್ರಾಜ್ಯ ಪ್ರಸಾರವಾಗಲಿಕ್ಕೆ ಅವಕಾಶವಾಗುತ್ತೆ. ಅದರ ಪ್ರತಿಫಲ ಭಾರತದ ಕಡೆಗೂ ಬರಲಿಕ್ಕೆ ಅವಕಾಶವಾಗುತ್ತೆ. ಗಜನಿ ಮೊಹಮ್ಮದ್ ಕಾಲಕ್ಕೆ ಭಾರತ ಮೇಲೆ ದಾಳಿ ಆಗಿದೆ, ಬಟ್ ಇವನು ಭಾರತದಲ್ಲಿ ಸಾಮ್ರಾಜ್ಯವನ್ನೇ ವಿಸ್ತರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಇದರ ಪರಿಣಾಮವೇ ಭಾರತದ ದಾಳಿಗಳು ಮತ್ತು ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಯಶಸ್ವಿಯಾಗುವುದಕ್ಕೆ ಅವಕಾಶವಾದದ್ದು. ಏನ್ ಮಾಡಿದ ಇವನು? ಮುಲ್ತಾನ್, ಸಿಂಧ, ಅನಿಲ್ವಾಡ್, ಪಂಜಾಬವನ್ನು ಗೆದ್ದುಕೊಂಡ. ಹಂತವಾಗಿ ಭಾರತ ಕಡೆ ಬರ್ತಾನೆ. ಸೊ ತರಾಯಿ ಕಾಲಗಳು ಅತ್ಯಂತ ಮಹತ್ವದ್ದಾಗಿದೆ. ಭಾರತದ ಇತಿಹಾಸದ ಟರ್ನಿಂಗ್ ಪಾಯಿಂಟ್ ಇರ್ತದೆ, ಅತಿ ಪ್ರಮುಖವಾಗಿರ್ತಕ್ಕಂಥ ಘಟ್ಟಗಳು ಅಂತ ಕರಿತೀವಿ. ಅಂತ ಘಟ್ಟದಲ್ಲಿ ಈ ತರಾಯಿ ಕಾಲಗಳು ಅಂದ್ರೆ ಎರಡನೇ ತರಾಯಿ ಕಾಲದಲ್ಲಿ ಘೋರಿ ಮೊಹಮ್ಮದ ಗೆಲುವನ್ನು ಪಡೆದುಕೊಳ್ಳೋದ್ರ ಮೂಲಕ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯದ ಸ್ಥಾಪನೆಗೆ ಪೂರ್ಣವಾಗಿರ್ತಕ್ಕಂಥ ಅವಕಾಶವನ್ನು ಒದಗಿಸಿಕೊಟ್ಟ ಅಂತ ಕರೀಬಹುದು. ಅದೇ ಹಾಗೆ ನೋಡೋಣ. ದೆಹಲಿಯ ಸುಲ್ತಾನರು. ಸೊ ನಿಜವಾದ ಇತಿಹಾಸ ನಮಗೆ ಸ್ಟಾರ್ಟ್ ಆಗೋದು ಇಲ್ಲಿಂದ. ಸೊ ಇದುವರೆಗೆ ನಾವೆಲ್ಲ ಅದರ ಪೂರ್ವ ಪೀಠಿಕೆ ಅಂತ. ಈ ದೆಹಲಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳುವಂತ ಅವಕಾಶವನ್ನು ನಿರ್ಮಾಣ ಮಾಡಿಕೊಂಡವರನ್ನ ದೆಹಲಿ ಸುಲ್ತಾನತಿ. ಈ ದೆಹಲಿ ಸುಲ್ತಾನರಲ್ಲಿ ಗುಲಾಮ್ ಸಂತತಿ, ಖಿಲ್ಜಿ ಸಂತತಿ, ತಗಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ, ಒಟ್ಟು 5 ಮನೆತನಗಳು ರಾಜ್ಯಭಾರ ಮಾಡುತ್ತವೆ. ಅದರಲ್ಲಿ ನಾವು ಅಧ್ಯಯನ ಮಾಡೋದು ಗುಲಾಮ ಸಂತತಿಯ ಕುರಿತು. ಸರಿ, ಗುಲಾಮ ಸಂತತಿ ಅಂದ್ರೆ ಏನು ಅನ್ನೋ ವಿಷಯಗಳಿಗೆ ನಾವು ಗಮನ ಕೊಡೋಣ. ಟರ್ಕರು ಅಥವಾ ಮ್ಯಾಮಲ್ ಸಂತತಿ ಅಥವಾ ಗುಲಾಮ ಸಂತತಿ 1206ರಿಂದ 1290ರವರೆಗೆ ರಾಜ್ಯಭಾರ ಮಾಡಿ ಇವರನ್ನ ಗುಲಾಮರು ಎಂದು ಕರೆಯಲಾಗಿದೆ. ಆದರೆ ಈ ವಿವರಣೆ ಸರಿಯಾಗಿಲ್ಲ, ಅನೇಕ ಇತಿಹಾಸಕಾರರು ಒಪ್ಕೊಳ್ಳಲ್ಲ. ಹೇಗೆಂದ್ರೆ ಕುತುಬ್ ಉದ್ದೀನ್ ಐಬಕ, ಅಲ್ತಮ್ ಶಾ ಮತ್ತು ಬಲ್ಬನ್ ಈ ದೆಹಲಿ ಸುಲ್ತಾನರ ಕಾಲದಲ್ಲಿ ಗುಲಾಮ್ ಸಂತತಿಯ ಪ್ರಮುಖವಾಗಿರ್ತಕ್ಕಂಥ ರಾಜರು. ಬಟ್ ಈ 3 ಮಂದಿ ಒಂದೇ ಮನೆತನಕ್ಕೆ ಸಂಬಂಧಪಟ್ಟವರಲ್ಲ, ಜಿನಾಲಜಿಕಲಿ. ಹೀಗಾಗಿ ಇವರು ಬೇರೆ ಬೇರೆ ಆಗಿರೋದ ಇವರನ್ನ ಗುಲಾಮ ಅಂತ ಯಾಕೆ ಕರಿಬೇಕಾಗಿದೆ? ನೋಡೋದು ಇವರು ಅರಸರಾಗೋದಕ್ಕಿಂತ ಮುಂಚಿತವಾಗಿ ಒಬ್ಬರು ಗುಲಾಮರಾಗಿರ್ತಾರೆ, ಅದನ್ನೇ ಇಟ್ಕೊಂಡು ನಾವು ಗುಲಾಮ ಕರೀಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಹಾಗಾಗಿ ಇವರು ಹುಟ್ಟಿನಿಂದ ಗುಲಾಮರಾಗಿರದೆ
ಬಲವಂತವಾಗಿ ಇವರನ್ನು ಗುಲಾಮರನ್ನಾಗಿ ಮಾಡಲಾಗಿದೆ. ಹೀಗಾಗಿ ಇವರು ಸಾಮ್ರಾಜ್ಯದ ಸ್ಥಾಪನೆಯನ್ನ ಗುಲಾಂ ಸಾಮ್ರಾಜ್ಯ ಯಾಕೆ ಕರಿಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಅಂತ. ಹಾಗೆ ಇದರಲ್ಲಿ ಮಧ್ಯದಲ್ಲಿ ರಜಾ ಬೇಗಂ ಬರ್ತಾರೆ, ನಾಸಿರುದ್ದೀನ್ ಬರ್ತಾರೆ, ಇನ್ನೂ ಕೆಲವರು ಬರ್ತಾರೆ. ಅವರದ್ದು ಗುಲಾಮರು ಅಲ್ಲವೇ ಅಲ್ಲ. ಹೀಗಾಗಿ ಅವ್ರನ್ನ ಗುಲಾಮರು ಕರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಇವ್ರನ್ನ ಕರಿಬೋದು, ಬಟ್ ಅವ್ರು ಕಲಿಕ ಅದು ಒಟ್ಟಾರೆ ಏನು ಒಂದು ಅನುಕೂಲ ಅಂದ್ರೆ ಇಲ್ಲಿ ಬರುವಂತ ಈ 3 ಅರಸರು ಅತ್ಯಂತ ಪ್ರಮುಖರಾಗಿರುತ್ತ ಇವರು ಮೊದಲು ಗುಲಾಮರೇ ಆಗಿರುವುದರಿಂದ ಅದನ್ನೇ ಬೆಳೆಸಿಕೊಂಡು ಗುಲಾಮ ಸಂತತಿ ಎಂದು ಪರಿಗಣಿಸಲಾಗಿದೆ. ಹಾಗಾದ್ರೆ ಇಲ್ಲಿ ಪ್ರಮುಖನಾಗಿರ್ತಕ್ಕಂಥ ವ್ಯಕ್ತಿ ಐಬಕ್ ಸ್ಟಾರ್ಟ್ ಆಗಿದೆ. ಸೊ ಐಬಕ್ ಸಿಂಹಾಸನಕ್ಕೆ ಇರುವ ಮುನ್ನ ಗೋರಿಯಿಂದ ಉತ್ತರಾಧಿಕಾರಿ ಹಾಗೂ ಗದ್ದಿಗೆ ಪರವಾನಗಿ ಪ್ರಾತಿನಿಧ್ಯವನ್ನು ಸೂಚಿಸುವ ವಿಧಾನವನ್ನು ಪಡೆದುಕೊಂಡಿದ್ದ. ಅರ್ಥಾತ್ ಗುಲಾಮತರಿಂದ ಮುಕ್ತಿ ಪಡೆದುಕೊಂಡಿದ್ದ. ನೋಡಿ, ಅವನು ಅರಸಾಂಗಕ್ಕಿಂತ ಮುಂಚಿತವಾಗಿ ಪಡ್ಕೊಂಡ್ಬಿಟ್ಟಿದ್ದ. ಅಂದ್ರೆ ರೂಢಿಗತವಾಗಿ ಅವ್ರು ಗುಲಾಮ ಸಂತತಿ ಅಂತ ಅರ್ಥ. ಅಂದ್ರೆ ಆಲ್ರೆಡಿ ಅವನು ಪರ್ಮಿಷನ್ ತಗೊಂಡಿದ್ದಾನೆ. ಹೀಗಾಗಿ ಅವನು ಗುಲಾಮ ಅಲ್ಲ ಅನ್ನೋಂಥ ಕಾರಣಕ್ಕಾಗಿ ಅವರು ಐಬಕನನ್ನು ಗುಲಾಮ ಅಂತಾನೆ ಕರಿತೀವಿ. ಹಾಗೆ ಅಲ್ಲಿ ನಂತರ ಬರ್ತಕ್ಕಂಥ ಅಲ್ತಮ್ ಶಾ, ಸೊ ಇವನು ತನ್ನ ಒಡೆಯನ ಮುಂದೆಯೇ ಗುಲಾಮಗಿರಿಯಿಂದ ಮುಕ್ತನಾಗಿದ್ದ. ಅರ್ಥಾತ್ ಈ ಐಬಕನ ಅಳಿಯಾಗಿ ಐಬಕನೇ ಇವನಿಗೆ ಗುಲಾಮತನ ಮುಕ್ತಿ ಮಾಡಿರ್ತಾನೆ, ತನ್ನ ಮಗನ ಕೊಟ್ಟು ಮದುವೆ ಮಾಡಿ. ಸೊ ಅವಾಗಲೇ ಅವನು ಗುಲಾಮತನ ಮುಕ್ತಗೊಂಡಿರುವಾಗ ಅವನ ಅಧಿಕಾರದ ಮೇಲೆ ಅವನ ಹೇಗೆ ಗುಲಾಮ ಆಗ್ತಾನೆ. ಹಾಗೆ ಬಲವನ್ನ ಸೊ ಅಲ್ತಮ್ ಶಾ ನಂತರದ 30 ವರ್ಷಗಳ ನಂತರ ಅಧಿಕಾರ ಕೊಡ್ತಾನೆ. ಸೊ ಈತ 40 ತುರ್ಕಿ ಮುಖಂಡರಲ್ಲಿ ಒಬ್ಬ. ಅಲ್ತಮ್ ಶಾನ ಕಾಲಕ್ಕೆ 40 ತುರ್ಕಿ ಒಕ್ಕೂಟ ರಚನೆ ಆಗಿರುತ್ತೆ, ಅಂದ್ರೆ ಆಡಳಿತ ಅನುಕೂಲತೆಗೆ. ಆ ಒಕ್ಕೂಟದಲ್ಲಿ ಇವನು ಒಬ್ಬ. ಸೊ ಆ ಒಕ್ಕೂಟದಲ್ಲಿ ಇದ್ದಾದ್ರೆ ಅವನು ದಾಸ್ಯತ್ವದಿಂದ ಬಿಡುಗಡೆ ಹೊಂದಿದ್ದ. ಅಂದ್ರೆ ಅವ ಗುಲಾಮ ಅಂತ ಕರೆಯಬೇಕಾದ ಅವಶ್ಯಕತೆ ಇರಲಿಲ್ಲ ಅಂತ. ಹೀಗಾಗಿ ಯಾರು ಗುಲಾಮರು ಅಲ್ಲ, ಅರಸ ಆಗಲ್ಲ. ಅರಸ ಆಗೋದಕ್ಕಿಂತ ಮುಂಚಿತವಾಗಿ ಒಂದಿಲ್ಲ ಒಂದು ಕಾರಣಕ್ಕಾಗಿ ಇವರು ಗುಲಾಮರೇ. ಆದರೂ ಇತಿಹಾಸದಲ್ಲಿ ಇವತ್ತಿಗೂ ಗುಲಾಮ ಸಂತತಿಯಿಂದ ಉಳ್ಕೊಂಡು ಬಂದಿದೆ. ಆದರೆ ನಾವು ಬಿ ಎ ಭಾಗದಲ್ಲಿ ಹೆಚ್ಚಿನ ಸೂಕ್ಷ್ಮತೆಯನ್ನು ಗಮನಿಸ್ತಾ ಇರೋದ್ರಿಂದ ಗುಲಾಮರು ಅಲ್ಲ ಯಾಕೆ ಹೇಳೋದಕ್ಕೂ ಎಲ್ಲವನ್ನೂ ಗಮನಿಸಬೇಕಾಗುತ್ತೆ. ಹಾಗೂ ಯಾಕೆ ಕರ್ಕೊಂಡ್ಬಂದಿದ್ದಾರೆ ಉದಾಹರಣೆ ಆಗಿದೆ. ಈಗ ಲಾರ್ಖಾನ್ ಟೆಂಪಲ್ ಅಂತ ಕರಿತೀವಿ. ಸೊ ಅದು ಲಾರ್ಖಾನ್ ಟೆಂಪಲ್ ಅಲ್ಲ, ಆದರೆ ರೂಢಿಗತವಾಗಿ ಲಾರ್ಖಾನೆ ಅಥವಾ ಹುಚ್ಚಿಮಲ್ಲಿ ಗುಡಿ ಅಂತ ಕರಿತೀವಿ, ಅಥವಾ ದುರ್ಗಾ ಗುಡಿ ಅಂತ ಕರಿತೀವಿ. ಇವೆಲ್ಲ ರೂಢಿಗತವಾಗಿ ಬಂದಿರತಕ್ಕಂಥದ್ದು. ಹಾಗೆ ಬಹುಶಃ ರೂಢಿಗತವಾಗಿ ಬಂದಿರತಕ್ಕಂಥ ವಿಷಯಗಳಾಗಿರೋದ್ರಿಂದ ಹಾಗೆ ಇನ್ನೊಂದು ರೀತಿಯಲ್ಲಿ ಕೇಳಿದರೆ ಈ ಸಂತತಿಯನ್ನ ಪಠಾಣ ಅಥವಾ ಅಫ್ಘಾನ್ ಸಂತತಿ ಎಂದು ಕರೆಯಲಾಗಿದೆ. ಆದರೆ ಅದು ಸಹ ತಪ್ಪಾಗುತ್ತದೆ. ಯಾಕಂದ್ರೆ ಅವರು ಯಾರು ಪಠಾಣರು ಅಥವಾ ಅಫ್ಘಾನರಲ್ಲ, ತುರ್ಕರು. ಸೊ ಇವರೆಲ್ಲ ತುರ್ಕಿ ಮೂಲದವರಾಗಿದ್ದರಿಂದ ತುರ್ಕರೇ ಕರೆಯಬಹುದು ಅಂತ. ಮಾಮೂಲು ಎಂದರೆ ಸ್ವತಂತ್ರ ತಂದೆ ತಾಯಿಗಳಿಗೆ ಜನಿಸಿದ ಗುಲಾಮ ಎಂಬುದಾಗಿದೆ. ಒಟ್ಟಾರೆ ಗುಲಾಮ ಅಲ್ಲ ಅಂತಕ್ಕಂಥ ವಿಷಯವನ್ನ ನಾವು ಗಮನಿಸಬಹುದು. ನೇರವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ದೆಹಲಿಯನ್ನ ಸ್ವತಂತ್ರವಾಗಿ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡಿರ್ತಕ್ಕಂಥ ಸುಲ್ತಾನಾಗಿರ್ತಕ್ಕಂಥ ಐಬಕನ ಜೀವನ ಮತ್ತು ಸಾಧನೆ. ಅದನ್ನು ನೆಕ್ಸ್ಟ್ ಪೀರಿಯಡ್ನಲ್ಲಿ ಏನಾದ್ರು ಅರ್ಥ ಆಗಿದ್ರೆ ನೀವು ಪ್ರಶ್ನೆ ಮಾಡೋದ್ರ ಮೂಲಕ ಅಥವಾ ಪ್ರಶ್ನೆ ನೋಟ್ ಹಾಕೋದ್ರ ಮೂಲಕ ನನ್ನ ಕೇಳ್ಬೋದು. ನಾನು ನೆಕ್ಸ್ಟ್ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಟ್ಟು ಉಳಿದ ವಿಷಯಗಳನ್ನು ನಾನು ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ